ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ 52ನೇ ಹುಟ್ಟುಹಬ್ಬ ಮಧ್ಯರಾತ್ರಿ ನಂದಿಲಿಂಗ್ ನ ಎಲ್ಲಾ ಅಭಿಮಾನಿಗಳ ಸಮ್ಮುಖದಲ್ಲಿ ನಡೆದಿದೆ. ಸೊ ಒಬ್ಬ ತನ್ನ ಇಷ್ಟ ದೈವಕ್ಕಿಂತ ಹೆಚ್ಚಾಗಿ ಆರಾಧಿಸುವ ನಟನ ಒಂದು ಹುಟ್ಟುಹಬ್ಬದಂದು ಎಕ್ಸ್ಕ್ಲೂಸಿವ್ ಆಗಿ ವಿಶೇಷ ಚೇತನ ಅಭಿಮಾನಿಯೊಬ್ರು ಕಿಚ್ಚ ಸುದೀಪ್ ಅವರ 52ನೇ ಹುಟ್ಟುಹಬ್ಬದಂದು ವಿಶೇಷವಾದಂತಹ ಫೋಟೋ ಹಾಗೆ ಅವರನ್ನ ಭೇಟಿ ಮಾಡಿ ಹುಟ್ಟುಹಬ್ಬದ ವಿಶಸ್ ಅದರೊಟ್ಟಿಗೆ ಅವರಿಗೆ ಕೆನ್ನೆಗೆ ಒಂದು ಮುತ್ತು ಕೊಡುವಂತಹ ಸನ್ನಿವೇಶ ಇವತ್ತು ಕಿಚ್ಚ ಸುದೀಪ್ ಅವರ 52ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಡೆಯಿತು. ಸ್ವತಃ ಈಗ ನಮ್ಮ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಆ ಒಂದು ವಿಚಾರಗಳನ್ನಾಗಿರ್ಬೋದು, ಅವರನ್ನ ಭೇಟಿಯಾಗಿರುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಆ ಪುಳಕಗಳನ್ನ ಅವರು ಶೇರ್ ಮಾಡ್ಕೊಳ್ಳೋದಕ್ಕೆ ಆ ವಿಶೇಷ ಚೇತನ ಅಭಿಮಾನಿ ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ನಾನು ಅವನ್ನ ಮಾತನಾಡಿಸ್ತಾ ಹೋಗ್ತೀನಿ. ನೌಶಾದ್ ಅವರೇ, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ತುಂಬಾ ಖುಷಿಯಾಗಿದ್ದೀನಿ. ಗೊತ್ತಾಗ್ತಿದೆ ನಿಮ್ಮ ಮಾತಲ್ಲೇನೆ, ಯಾಕಂತಂದ್ರೆ ಸಾವಿರಾರು ಸಂಖ್ಯೆ ಅಲ್ಲ, ಲಕ್ಷಾಂತರ ಜನ ಅಭಿಮಾನಿಗಳೆಲ್ಲರೂ ಕೂಡ ಬಂದಿದ್ರು. ಅಂತದ್ರಲ್ಲಿ ಸ್ಪೆಷಲ್ ಆಗಿ ನಿಮಗೆ ಅವರ ಒಂದು ಹುಟ್ಟುಹಬ್ಬದ ನಿಮಿತ್ತ ಅವ್ರನ್ನ ಭೇಟಿ ಮಾಡುವಂತದ್ದಾಗಿರ್ಬೋದು, ಅವರ ಜೊತೆ ಸೆಲ್ಫಿ ತಗೊಳ್ಳುವಂತ ವಿಚಾರವಾಗಿರ್ಬೋದು, ಅದರೊಟ್ಟಿಗೆ ಅವರ ಕೆನ್ನೆಗೆ ಮುತ್ತು ಕೊಡುವಂತಹ ಒಂದು ಚಾನ್ಸ್ ಸಿಕ್ಕಿರುವಂತದ್ದು, ಆ ಒಂದು ಮೂಮೆಂಟ್ ಹೆಂಗಿತ್ತು ಅಂತ ನನ್ನ ಲೈಫಲ್ಲಿ ನಾನು ಯಾವತ್ತೂ ಮರೆಯಲ್ಲ. ಅದೊಂಥರ ಇವಾಗ ಎಷ್ಟೋ ಜನ ಬಂದಿರ್ತಾರೆ, ಎಷ್ಟೆಷ್ಟೋ ದೂರದಿಂದ ಬಂದಿರ್ತಾರೆ, ಅವ್ರಿಗೆ ಸಿಗಲ್ಲ ಆ ಚಾನ್ಸ್. ಬಟ್ ದೇವರು ನನಗೆ ಸಿಕ್ಕಿತು. ಬಟ್ ನನಗೆ ಇವತ್ತು ದೇವ್ರ ರೂಪದಲ್ಲಿ ಕಂಡಿದಂದ್ರೆ ಅವ್ರ ಮಗಳೇ, ಅಂದ್ರೆ ಅವರು ಮೇಡಮ್ ಇಲ್ಲಿ ತೋರಿಸ್ತಾ ಇದ್ರು, ನಡೆಯಕ್ಕಾಗಲ್ಲ ನೋಡಿ ಅಲ್ಲಿ ಅಂತ. ಅದಕ್ಕೆ ಅವ್ರಿಗೆ ಎತ್ಕೊಳ್ಳಿ ಅಂತ ಹೇಳಿದ್ರು. ಅದು ತುಂಬಾ ಜನ ಇರ್ತಾರಲ್ಲ, ಅವ್ರಿಗೂ ಇದಾಗುತ್ತಲ್ಲ. ಆ ಮೇಡಮ್ ಹೇಳಿದ್ರಿಂದ ಇವತ್ತು ಅವ್ರು ಎತ್ಕೊಂಡ್ರು, ಮಾತಾಡ್ಸಿದ್ರು. ತುಂಬಾ ಖುಷಿ ಆಯ್ತು. ಏನ್ ಹೇಳಿದ್ರಿ ಮೀಟ್ ಆದಾಗ ಸುದೀಪ್ ಅವರಿಗೆ? ಅವ್ರ ಕೆನ್ನೆ ಕೂಡ ಮುತ್ತು ಕೊಟ್ರಿ, ವಿಶ್ ಮಾಡದೆ. ಪ್ರತಿ ಸಲ ಬರ್ತೀಯಲ್ಲ ಅಂದ್ರು. ಅಂದ್ರೆ ನಾನು ಪ್ರತಿ ವರ್ಷನೂ ಹೋಗ್ತೀನಿ. ಸುದೀಪ್ ಸರ್ದು ಇವತ್ತು ಬರ್ಡೇ ಅಂತಲ್ಲ, ಯಾವುದೇ ಈವೆಂಟ್ ಇರ್ಲಿ, ಏನೇ ಫಂಕ್ಷನ್ ಇರ್ಲಿ. ಇವತ್ತು ಒಂದು ಈವೆಂಟ್ ಇತ್ತು, ಅಲ್ಲೂ ಹೋಗಿದ್ದೆ. ಮೈಸೂರಲ್ಲಿ ನಿನ್ನೆ ಇತ್ತು, ಚಾಮುಂಡಿ ಬೆಟ್ಟ ಹೋಗಿದ್ರು, ಅಲ್ಲೂ ಹೋಗಿದ್ದೆ. ಬಟ್ ನಾನು ಯಾವುದೇ ಫಂಕ್ಷನ್, ಅವ್ರದ್ದು ಏನೇ ಒಂದು ಫಂಕ್ಷನ್ ಇದ್ರು ನಾನು ಹೋಗ್ತೀನಿ. ಬಟ್ ಅದು ನನಗೆ ಕೆಲಸ ಇದ್ರೂ ಹೋಗ್ತೀನಿ, ಕೆಲಸ ಇಲ್ಲ ಅಂದ್ರೂ ಹೋಗ್ತೀನಿ. ಬಟ್ ಅದು ನಾನು ಮೊದಲಿಂದ. ಬಟ್ ನನಗೆ ವೈಯಕ್ತಿಕವಾಗಿ ಹೆಲ್ಪ್ ಮಾಡಿದ್ದಾರೆ. ಅದಕ್ಕೋಸ್ಕರ ಕೊಟ್ಟಿರೋ ಅನ್ನಕ್ಕೆ ತಲೆಬಾಗಿಸ್ಬೇಕಲ್ಲ, ಅಷ್ಟೇ. ಏನ್ ಹೆಲ್ಪ್ ಮಾಡಿದ್ರು ಕಿಚ್ಚ ಸುದೀಪ್ ಅವರು? ನೀವು ಈಗ ತಾನೇ ಹೇಳ್ತಾ ಇದ್ರಿ, ಮಾತುಗಳನ್ನ ಆಡೋದ್ರ ಮೂಲಕ ಭಾವುಕತೆಗೆ ಒಳಗಾಗ್ತಾ ಇದ್ರ. ಯಾಕೆಂದ್ರೆ ನಾನು ತುಂಬಾ ಜನರ ಹತ್ರ ಒಂದು ಗಾಡಿ ಕೇಳಿದ್ದೆ, ನನಗೊಂದು ಗಾಡಿ ಕೊಡಿಸಿ ಅಂತ. ತುಂಬಾ ಜನ ಹತ್ರ ಕೇಳಿದೆ ನಾನು. ನನಗೆ ಯಾರು ಲೆಟರ್ ಇಸ್ಕೊಳ್ಳೋರು, ನೆಕ್ಸ್ಟ್ ಟೈಮ್ ಹೋದಾಗ ಅವ್ರು ಇಲ್ಲ ಅನ್ನೋರು. ಆದರೆ ಇವ್ರಿಗೊಂದ್ಸಲ ಕೊಟ್ಟಾಗ, ಇವ್ರಿಗಂದ್ರೆ ಬೇರೆಯವ್ರ ಕೈಯಲ್ಲಿ ಕೊಟ್ಟಿದ್ದು, ಬಟ್ ಡೈರೆಕ್ಟಾಗಿ ಕೊಟ್ಟಿಲ್ಲ. ವಿದಿನ್ 3 days ಅಲ್ಲಿ ನಿಮಗೆ ಯಾವ ಕಲರ್ ಗಾಡಿ ಬೇಕು, ಯಾವ ಕಂಪನಿದು ಬೇಕಂತ ಕೇಳಿದ್ದಾರೆ. 1,25,000 ಆಗಿದೆ. ಯಾರಾದ್ರೂ ಕೊಡ್ತಾರಾ? ಇಲ್ಲ ತಾನೆ. ಮತ್ತು ನಾವು ಹೆಂಗೆ ಮರೆಯೋಕ್ಕಾಗುತ್ತೆ? 2 ವರ್ಷ ಆಯಿತು ನನಗೆ ಓಡಾಡೋಕ್ಕೆ. ಜಸ್ಟ್ ನನಗೆ ಒಂದು ಆಟೋಗೆ ಹೋಗೋಕ್ಕೆ ಒಂದು 100 ರೂಪಾಯಿ ಆದರೂ ಬೇಕೇ ಬೇಕು. ಜಸ್ಟ್ ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ಹೋಗ್ಬೇಕಂದ್ರೆ ಬೇಕು. ವಿದ್ ನನ್ನ ವೀಲ್ ಚೇರು ಹಾಕೊಂಡು ಹೋಗ್ಬೇಕು, ಕಷ್ಟ ಆಗ್ತಿತ್ತು. ಬಟ್ ಇವಾಗ ಒಂದು 100 ರೂಪಾಯಿ ಪರ್ ಕಿಲೋಮೀಟರ್, ಒಂದು 50 ಕಿಲೋಮೀಟರ್ ಆರಾಮಾಗಿ ಹೋಗುತ್ತಲ್ಲ. 2 ವರ್ಷ ಆಯಿತು. ಇವತ್ತಿಗೂ ಗಾಡಿಯಲ್ಲಿ ಅವ್ರದ್ದೇ ಹೆಸರಿದೆ. ನಾನು ಯಾವಾಗ ಅವ್ರ ಹೆಸರು ಹಾಕಿದ್ದೀನೋ ಇಲ್ಲಿವರೆಗೂ ನನ್ನ ಗಾಡಿ ಒಂದು ಟಚ್ ಆಗಿಲ್ಲ. ಅದೊಂಥರ ದೇವರ ಥರ ನಮಗೆ. ಸುದೀಪ್ ಅವರು ನಿಮ್ಗೆ ವೆಹಿಕಲ್ ಕೊಟ್ಟು ಎಷ್ಟು ವರ್ಷಗಳಾಯ್ತು? 2 ವರ್ಷ ಆಯ್ತು. 2 year ಆಯ್ತು. ಡಿಸೆಂಬರ್ ಬಂದ್ರೆ 2 year ಆಗುತ್ತೆ. ನೀವು ಹೇಳ್ತಾ ಇದ್ರಿ ಸುದೀಪ್ ಅವ್ರು ಕೊಟ್ಟಿರುವಂತಹ ಗಾಡಿಗೆ ಕಿಚ್ಚ ಸುದೀಪ್ ಅವರ ಹೆಸರನ್ನೇ ನಾನು ಇಟ್ಟಿದ್ದೀನಿ ಅನ್ನುವಂಥದ್ದು. ಆ ಒಂದು ಗಾಡಿ ನಿಮ್ಗೆ ಎಷ್ಟು ಸ್ಪೆಷಲ್? ಆ ಗಾಡಿ ಬಂದಾಗಿಂದ ನಿಮ್ಮ ಲೈಫಲ್ಲಿ ಏನೆಲ್ಲಾ ಚೇಂಜಸ್ ಆಗಿದೆ ಅಂತ? ತುಂಬಾ ಚೇಂಜಸ್ ಆಗಿದೆ. ಸಿಕ್ಕಾಪಟ್ಟೆ ದುಡ್ಡು ಮಾಡಿದೆ, ಅದೊಂದು ಹೇಳ್ಬೋದು. ಅಂದ್ರೆ ಇವಾಗ ಯಾರೋ ಒಬ್ರು ನಿಮ್ಮ ಮೇಡದವರೊಬ್ರು ಇದ್ರು, ಮಾತಾಡ್ತಾ ಇದ್ರು. ಅಂದ್ರೆ ನಾನು ಹೋಟ್ಲೆಲ್ಲ ಮಾಡಿದ್ದೆ. ನಾನು ಹೋಟ್ಲಲ್ಲಿ ಮ್ಯಾನೇಜಿಂಗ್ ಅವಾಗ ಇತ್ತು ಹೋಟ್ಲು, ಇವಾಗ ಸ್ವಂತದೆಲ್ಲ ಮಾಡಿದೆ. ಅಂದ್ರೆ ಅದು ಗಾಡಿಯಿಂದನೇ. ಇವಾಗ ಆನ್ ಟೈಮಿಗೆ ಹೋಗ್ಬೇಕು, ಕೆಲ್ಸಗಾರನ ಕರ್ಕೊಬರ್ಬೇಕು, ಈ ಥರ ಎಲ್ಲ ಇರ್ತಾರೆ. ಪರ್ಸ್ನಲ್ ಬೇರೆ ಆಫೀಸಲ್ಲಿ ವರ್ಕ್ ಮಾಡ್ತೀನಿ, ಅದು ಪರ್ಸನಲ್. ಪಾರ್ಟ್ ಟೈಮಿಗೆ ಇದನ್ನು ಕೆಲಸ ಮಾಡ್ತೀನಿ. ಅದು ಬಿಟ್ಟು ಈ ಥರನೂ ಬರ್ತೀನಿ. ಈಗ ಮೊನ್ನೆ ನಮ್ಮ ಟೀಮಲ್ಲಿ ನಾವು ಹೇಳಿದ್ದೀನಿ, ಅಂದರೆ ನಮ್ಮ ಆಫೀಸಲ್ಲಿ ಇವಾಗ ನಾನು ಕೆಲಸ ಮಾಡೋ ಟೀಮ್, ನನ್ನ ಕೆಳಗಡೆ ಒಂದು 4 ಜನ ಕೆಲಸ ಮಾಡುವಾಗ ನಾವು ಅವ್ರಿಗೆ ಹೇಳಿದ್ದೀನಿ, ಇದು ಬಾಸ್ ಬರ್ಡೇ ದಿನ, ನಾಳೆ ಯಾವುದೋ ಒಂದು ಅನಾಥಾಶ್ರಮಕ್ಕೆ ಹೋಗೋಣ, ನಮ್ಮ ಕೈಯಲ್ಲಿ ಏನಾಗುತ್ತೆ ನಾವು ಅದು ಹೆಲ್ಪ್ ಮಾಡೋಣ ಅಂತ. ಬಟ್ ಅದು ನಮಗೆ ಖುಷಿಯಿಂದ ಮಾಡ್ತೀವಿ. ಬಟ್ ನಾವು ಬೇರೆಯವ್ರ ದುಡ್ಡು ಕೇಳೂ ಮಾಡಲ್ಲ, ಯಾರ ಹತ್ರ ಅಮೌಂಟ್ ಕೇಳಿ ಮಾಡಲ್ಲ. ನಮ್ಗೇನು ಅನಿಸುತ್ತೆ ನಾವು ಅದನ್ನೇ ಮಾಡ್ತೀವಿ. ಅದಕ್ಕೆ ನನಗೆ ಅವ್ರು ತುಂಬ ಇಷ್ಟ, ಅಂದರೆ ತುಂಬ ಇಷ್ಟ. ಬಟ್ ನಾನು ಇವತ್ತು ಪ್ರತಿ ಸಲ ನಾನು ಯಾವಾಗ ಸಿಕ್ಕಿದ್ರು ಅವ್ರು ಏನು ಕಾಸ್ಟ್ಯೂಮ್ ಹಾಕೊಂಡು ಬಂದಿರ್ತಾರೆ, ಅದೇ ಥರ ನಾನು ಡ್ರೆಸ್ 2 ತರ್ತಾ ಇದ್ದೆ. ಒಂದು ಬ್ಯಾಗಲ್ಲಿ ಇಟ್ಟಿದ್ದೆ, ಅವ್ರು ಏನಾಗ್ತಾರೆ ಅದನ್ನು ಚೇಂಜ್ ಮಾಡ್ಕೊಂಡು ಬಂದಿದ್ದೆ. ಬಟ್ ಈ ಸಲ ನಾನು ಡೈರೆಕ್ಟಾಗಿ ಆಫೀಸಿಂದನೇ ಬಂದಿದ್ದು, ಹಂಗಾಗಿ. ಬಟ್ ನನಗೆ ತುಂಬ ಖುಷಿ ಆಯಿತು ಬಾಸ್ನ ನೋಡಿ.
ಸಾಮಾನ್ಯವಾಗಿ ಏನಂತಂದ್ರೆ ಕೈಕಾಲೆಲ್ಲಾನು ಕೂಡ ಇದ್ದು ಕೂಡ ಎಷ್ಟೋ ಜನ ಭಿಕ್ಷೆ ಬೇಡ್ತಾರೆ. ಅಂಥದ್ರಲ್ಲಿ ನೀವು ಒಂದ್ ಕಡೆ ಕೆಲಸ ಮಾಡ್ತಾ ಅದರೊಟ್ಟಿಗೆ ನಿಮ್ಮ ಜೀವನೋಪಾಯಕ್ಕಾಗಿ ಮತ್ತೊಂದು ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಲೈಫ್ ಅನ್ನ ಲೀಡ್ ಮಾಡ್ತೀರಾ. ಅದರೊಟ್ಟಿಗೆ ಸುದೀಪ್ ಅವರ ಬರ್ತ್ಡೇಗೆ ಸೊ ಅನಾಥಾಶ್ರಮಕ್ಕೆ ಹೋಗುವಂಥದ್ದು, ಅನಾಥ ಮಕ್ಕಳ ಜೊತೆ ಆಗಿರ್ಬೋದು, ವೃದ್ಧಾಶ್ರಮದಲ್ಲಿ ವೃದ್ಧರ ಜೊತೆ ಆಗಿರ್ಬೋದು, ಬರ್ತ್ಡೇನ ಸೆಲೆಬ್ರೇಟ್ ಮಾಡೋದು ಅಂತಂದ್ರೆ ತುಂಬಾ ದೊಡ್ಡ ಮನ್ಸು ಬೇಕು. ಆ ದೊಡ್ಡ ಮನ್ಸು ಎಲ್ಲಿ ಸಿಕ್ತು ಅಂಡ್ ಇದಕ್ಕೆಲ್ಲ ಸ್ಫೂರ್ತಿ ಕಿಚ್ಚ ಸುದೀಪ್ ಅವ್ರೇನಾ ಅಂತ. ಸುದೀಪ್ ಅವ್ರ ಒಳ್ಳೆ ನನ್ ಗುಣ ತುಂಬಾ ಇಷ್ಟ ಆಗುತ್ತೆ. ಇವತ್ತಿಗೂ ನಮ್ಮ ಆಫೀಸಲ್ಲಿ ನನ್ನ ಹೆಸರು ಯಾರು ಕೇಳಿದ್ರು ಗೊತ್ತಿಲ್ಲ, ಕಿಚ್ಚ ಅಂತಾನೆ ಇರೋದು. ಬಟ್ ನಾನು ವರ್ಕ್ ಮಾಡುತ್ತಿರುವ ಲ್ಯಾಪ್ಟಾಪ್ ಅಲ್ಲಿ ಕೂಡ ಕಿಚ್ಚ ಅಂತಾನೆ ಇದೆ. ನಾನು ವರ್ಕ್ ಮಾಡ್ತಾ ಇರುವ ಲ್ಯಾಪ್ಟಾಪ್ ಅಲ್ಲಿ ಕೂಡ ನಂದು ಕಿಚ್ಚ ಅಂತಾನೆ ಇರೋದು. ಅಂದ್ರೆ ನಾನು ಸುಮ್ಮನೆ ಶೋಕಿಗೆ ಈ ತರ ಎಲ್ಲ ಹೇಳ್ತಾ ಇಲ್ಲ. ಬಟ್ ನಾನು ಇವತ್ತಿಂದಂತಲ್ಲ, ಯಾವಾಗ್ಲೂ ನಾನು ಸಾಯೋ ತನಕ ಅವ್ರ ಫ್ಯಾನ್ ಆಗಿ ಇರ್ತೀನಿ ಲೈಫಲ್ಲಿ. ಯಾವ ವಯಸ್ಸಿಗೆ ನಿಮ್ಗೆ ಕಿಚ್ಚ ಸುದೀಪ್ ಅವ್ರ ಮೇಲೆ ಅಭಿಮಾನ ಬಂತು ಅಂತ? ಫಸ್ಟ್ ಇಯರ್ ಅಲ್ಲಿದ್ದೆ, ಅವಾಗಿಂದ ನನಗೆ ಅವ್ರು ತುಂಬಾ ಇಷ್ಟ. ಇವಾಗಂತಲ್ಲ, PUC ಇಂದ ನನಗೆ ತುಂಬಾ ಇಷ್ಟ ಅವರು. ನೀವು ಈ ಹಿಂದೆ 2-3 ಸಾರಿ ಭೇಟಿ ಆಗಿದ್ರಿ ಅನ್ಸುತ್ತೆ ಕಿಚ್ಚ ಸುದೀಪ್ ಅವರನ್ನ. ಸೊ ಈ ಸಲ ಅವರ 8 ಸಲ ಭೇಟಿ ಆಗಿದ್ದೀನಿ ಟೋಟಲ್. 8 ಸಲ. 8 ಸಲದಲ್ಲಿ 1 ಟೈಮ್ ಮಾತ್ರ ಕೆನ್ನೆಗೆ ಕಿಸ್ ಮಾಡಿಲ್ಲ. 7 ಟೈಮ್ ಮಾಡಿದ್ದೀನಿ. ನನಗೊಂದು ಡ್ರೀಮ್ ಇತ್ತು ಅವ್ರ ಜೊತೆ, ನನ್ನ ಅವ್ರನ್ನ ಎತ್ಕೋಬೇಕಂತ. ಅವ್ರು ಎತ್ಕೊಂಡ್ರು. ಮತ್ತೆ ಇನ್ನೊಂದು ಆಸೆ ಇತ್ತು, ಅವ್ರ ಜೊತೆ ಒಂದ್ಸಲ ಕಾಫಿ ಕುಡಿಬೇಕಂತ. ಅದು ಆಯ್ತು. ಇನ್ನೊಂದು ಆಸೆ ಇತ್ತು, ಅವರು ನಾನು ಒಂದೇ ತರ ಡ್ರೆಸ್ ಹಾಕ್ಬೇಕಂತ. ಅದು ಆಯ್ತು. ಇನ್ನ ಒಂದು ಆಸೆ ಇತ್ತು, ಅವ್ರ ತರದೊಂದು ಇದು ಗ್ಲಾಸ್ ಅವರ ಒಂದು ಡಿಫ್ರೆಂಟ್ ರೌಂಡ್ ಶೇಪ್ ಆಗ್ತಾರಲ್ಲ, ಆ ತರದೊಂದು ತಗೋಬೇಕಂತ. ಅದು ಆಯ್ತು. ಆಲ್ಮೋಸ್ಟ್ ನಾನು ಏನೇನು ಅನ್ಕೊಂಡಿದ್ದೀನಿ ಅದೆಲ್ಲ ಆಯ್ತು. ಬಟ್ ಅದೊಂಥರ ನಮ್ಗೆ ಅವ್ರ ಬಗ್ಗೆ ಹೇಳಿದ್ರೆ ನಮ್ಗೆ ಇನ್ನ ಮುಗಿಯಲ್ಲ, ಅಷ್ಟು ಖುಷಿ. ಈಗ ಏನಂತಂದ್ರೆ ಕಳೆದ ಬಾರಿ ಹುಟ್ಟುಹಬ್ಬವನ್ನ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ, ಹಾಗೇನೆ ಈ ಹಿಂದಿನ ಹುಟ್ಟುಹಬ್ಬಗಳನ್ನು ಅವರು ಸೆಲೆಬ್ರೇಟ್ ಮಾಡ್ಕೋಬೇಕಾದ್ರೆ ಪ್ರತಿದಿನ ಎದ್ದು ಅವರ ತಾಯಿಯ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡ್ಕೊಳ್ತಾ ಇದ್ರು. ಈ ಸಲ ಕಿಚ್ಚ ಸುದೀಪ್ ಅವ್ರಿಗೆ ತಾಯಿ ಇಲ್ಲ ಅನ್ನೋಂಥ ಭಾವುಕತೆ, ಸೊ ತಾಯಿಯ ನೆನಪುಗಳೇ ಮರ್ಕಳಿಸ್ತಾ ಇರ್ತತೆ. ಸೊ ಏನ್ ಹೇಳ್ತೀರಾ ಅವ್ರ ತಾಯಿ ಇಲ್ಲ ಅನ್ನೋದಕ್ಕೆ? ತುಂಬಾ ಬೇಜಾರಾಗತ್ತೆ. ನಿನ್ನೆ ಮೊನ್ನೆ ಅವರು ತಾಯಿದು ಸಮಾಧಿ ಹತ್ರ ಹೋಗಿದ್ರು, ಸಸಿ ಎಲ್ಲ ನೋಡಿದೆ ನಾನು ಯಾವ್ದ್ರಲ್ಲೂ. ನಮಗೂ ತುಂಬಾ ಬೇಜಾರಾಗತ್ತೆ. ಹಂಗಾಗ್ಬಾರ್ದಿತ್ತು. ಫಸ್ಟ್ ಟೈಮ್. ಇಲ್ಲ ಅಂದ್ರೆ ಮನೆ ಮುಂದೆನೆ ಬರ್ಡೇ ಮಾಡ್ತಾ ಇದ್ರು, ಈ ಸಲ ಮಾತ್ರ ಹಿಂಗಾಯ್ತು. ಅದಕ್ಕೆ ಇಲ್ಲಿ ಮಾಡವ್ರೆ. ಅದು ನಮ್ಗೆ ಒಂಥರ ಬೇಜಾರಾಗುತ್ತೆ. ದೇವ್ರಿನ ಅವ್ರಿಗೆ ಶಕ್ತಿ ಕೊಡ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂತೀನಪ್ಪ. ಇದು ನಮ್ಮ ಆಫೀಸ್, ಇದು ಅವ್ರ ಜೊತೆ ಇರೋದು. ಇದು ನನ್ನ ಲ್ಯಾಪ್ಟಾಪ್ ಅಲ್ಲಿ ಅವ್ರದ್ದೇ ಇರೋದು. ನನ್ನ DPನೂ ಅದೇ ಇರೋದು. ವಾಟ್ಸಪ್ DPನೂ ಅದೇ ಇರೋದು. ಹೆಸರು ಕೂಡ ಕಿಚ್ಚ ಅಂತಾನೆ ಇರೋದು. ನಂದು ಎಲ್ಲ ಆಲ್ಮೋಸ್ಟ್ ಎಲ್ಲ ಇರೋದು ಮನೆಯಲ್ಲೇ ಆಗ್ಲಿ, ಮತ್ತೆ ಗಾಡಿ ಆಗ್ಲಿ, ಮತ್ತೆ ನನ್ನ ಸ್ವಂತ ಹೋಟ್ಲ್ ಇದರಲ್ಲಿ ಆಗ್ಲಿ, ಕ್ಯಾಶ್ ಕೌಂಟರ್ ಮುಂದೆ. ಬಟ್ ಬೇರೆ ದೇವರು ಫೋಟೋ ಗೀಟೋ ಅದೆಲ್ಲ ನನಗೆ ನಂಬಿಕೆನೂ ಇಲ್ಲ, ನಾನು ಇಡೋದು ಇಲ್ಲ. ನನಗೆಲ್ಲ ಕೇಳ್ತಾರೆ ಏನಪ್ಪ ಇಡ್ತೀಯ, ನಾನು ಯಾರು ಏನಂದ್ರೂ ಅಲ್ಲ, ಅದೊಂದೇ ಫೋಟೋ ಇಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ. ಫೈನಲಿ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ನೀವು ಕೂಡ ಆಸ್ ಎ ಫ್ಯಾನ್ ಆಗಿ? ನಾನು ಫ್ಯಾನ್ ಆಗಿ ಇವಾಗ ಅವ್ರು ಹೇಳಿದ್ರು ಒಂದು ಮಾತು ಗೊತ್ತಾ, ಬೇರೆ ಹೀರೋಗಳಿಗೆ ಯಾರು ನೋವು ಮಾಡ್ಬೇಡಿ ಅಂತ. ದಯವಿಟ್ಟು ಅದೊಂದು ಮಾಡಬೇಡಿ ಅಷ್ಟೇ. ಇನ್ನೇನೆಲ್ಲ ಇಷ್ಟಪಡಲ್ಲ. ಯಾಕೆಂದ್ರೆ ಅವ್ರವ್ರ ಹೀರೋ ಅವ್ರವ್ರಿಗೆ ಇಷ್ಟ, ಅವ್ರವ್ರ ತಂದೆ ಅವ್ರವ್ರಿಗೆ ಬೆಸ್ಟ್. ಗೊತ್ತಾಯ್ತಾ? ಯಾವತ್ತು ಹೀರೋಗಳನ್ನು ಯಾರನ್ನು ಏನು ಅನ್ಬೇಡಿ. ಇವಾಗ ಅವ್ರು ಏನಂತ ನಮ್ಮ ಬಾಸ್, ನಾವು ಫಾಲೋ ಮಾಡ್ತೀವಪ್ಪ. ನಾವು ಅವ್ರೇನು ಹೇಳ್ತಾರ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ. ನನಗೆ ತುಂಬ ಜನ ಹೇಳ್ತಾರೆ ಫ್ರೆಂಡ್ಸ್, ನಿಮ್ಮ ಹೀರೋ ಬಂದರೆ 2 ಡೇಸ್, ನನಗೆ ನಮ್ಮ ಹೀರೋ ಮೂವಿ ಬರ್ತಾ ಇದೆ ಅಂದರೆ 2 ಡೇಸ್ ಮುಂಚೆನೇ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಥಿಯೇಟ್ರಿಗೆಲ್ಲ ವಿಸಿಟ್ ಒಂದು ಹೆಂಗೆ ಕಟ್ಔಟ್ ಮಾಡೋರೆ, ಹೆಂಗಿರುತ್ತೆ ಅದೊಂಥರ ಫೀಲ್. ತುಂಬ ಜನ ಹೇಳ್ತಾರೆ. ಬಟ್ ನಾನು ಹೇಳೋದು, ಕನ್ನಡ ಎಲ್ಲ ಸಿನಿಮಾ ನೋಡ್ತೀನಿ. ಬಟ್ ನಾನು ಕನ್ನಡ ಎಲ್ಲ ಸಿನಿಮಾ ಹೆಂಗೆ ನೋಡ್ತೀನಿ ಅಂದರೆ, ಫ್ರಮ್ ಸೋಮ್ ನಾನು ನೋಡಿದ್ದು ಮಾಲಲ್ಲಿ ಹೋಗಿ ನೋಡಿದೆ. ಬಟ್ ನನಗೆ ಆನ್ ಟೈಮಿಗೆ ಹೋಗಿ ನೋಡೋಕ್ಕಾಗಿಲ್ಲ. ಯಾಕೆಂದರೆ ಬಟ್ ನಾನು ಬ್ಯುಸಿ ಇದ್ದೆ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಇವ್ರ ಮೂವಿಗೆ ಬ್ಯುಸಿ ಇರ್ತೀನಲ್ಲ, ಬೇರೆಯವ್ರು ಕೇಳ್ತಾರೆ ಅವ್ರ ಮೂವಿ ಬಂದಾಗ ಫ್ರೀ ಇರ್ತೀಯ ಅಂತ. ಹಂಗಲ್ಲ, ಕನ್ನಡ ಎಲ್ಲ ಮೂವಿ ನೋಡ್ತೀನಿ. ಆದರೆ ಮತ್ತೆ ಒಂದ್ಸಲ ಹೇಳ್ತೀನಿ, ಕನ್ನಡ ಯಾವ ಮೂವಿ ಮಿಸ್ ಮಾಡಲ್ಲ. ಆದರೆ ಸುದೀಪ್ ಸರ್ ಮೂವಿ ಬಂದರೆ ಫಸ್ಟ್ ಶೋ 5ವರೆಗೆ ಅದು ಎಷ್ಟೇ ದುಡ್ಡಾದರೂ ಕೊಟ್ಟು ನೋಡ್ತೀನಿ. ಅದು ಮೊದಲಿಂದ ನನಗೆ, ನಾನು ಒಬ್ಬನೂ ಹೋಗಲ್ಲ. ನನ್ನ ರೂಮಲ್ಲಿ 8 ಜನ ಫ್ರೆಂಡ್ಸ್ ಇದ್ದೀವಿ. 8 ಜನರನ್ನು ಕರ್ಕೊಂಡು ಹೋಗ್ತೀನಿ. ನಾನೇ ಟಿಕೆಟ್ ತೆಗಿತೀನಿ,
ನಾನೇ ಅವ್ರು ತೋರಿಸ್ಕೊಂಡ್ಬಿಡ್ತೀನಿ. ಪಾಸಿಟಿವ್ ನೆಗೆಟಿವ್ ಅದು ಬೇರೆ ಮ್ಯಾಟ್ರ್ ಆಗಲ್ಲ. ಬಟ್ ನನಗೆ ಅವ್ರ ಮೂವಿ ಶೋ ಫಸ್ಟೇ ನೋಡಬೇಕು, ಅದು ನೋಡಿದ್ರೆ ಖುಷಿ. ಅವ್ರು ಆಕ್ಟ್ ಮಾಡಿರುವಂತ ಸಿನಿಮಾಗಳಲ್ಲಿ ನಿಮಗೆ ತುಂಬಾ ಇಷ್ಟ ಆಗಿರುವಂತ ಸಿನಿಮಾ ಯಾವುದು ಅಂತ? ಕೆಂಪೇಗೌಡ. ಕೆಂಪೇಗೌಡ. ನೆಕ್ಸ್ಟ್ ನೀವು ಏನಾದ್ರು ಅವ್ರ ತರಾನೇ ಮೀಸೆ ಬಿಡುತ್ತೀರಾ ಅಂತ? ಇಲ್ಲಪ್ಪ, ನನ್ನ ಹತ್ರ ಎಲ್ಲ ಮಾಡಲ್ಲ. ಬಟ್ ಅವ್ರ ಥರ ಡ್ರೆಸ್ ಎಲ್ಲ ಸ್ಟೈಲ್ ಫಾಲೋ ಮಾಡ್ತೀನಿ. ಆಲ್ಮೋಸ್ಟ್ ಅವ್ರ ಥರ ಬಟ್ಟೆ ಒಂದು 8 ಜೊತೆ ಇದೆ, 8ರಿಂದ 10 ಜೊತೆ ಇದೆ ಅವ್ರ ಥರದ್ದೇ. ಬ್ಲ್ಯಾಕ್ ಅಂದರೆ ಬ್ಲ್ಯಾಕೆ, ವೈಟ್ ಅಂದರೆ ವೈಟೇ. ಇವತ್ತೊಂದು ಟಿ ಶರ್ಟ್ ಒಂದು ಫಂಕ್ಷನ್ಗೆ ಹಾಕೊಂಡು ಹೋದ್ರಲ್ಲ, ಅದು ಆನ್ಲೈನಲ್ಲಿ ನೋಡಿದ್ದೀನಿ, ಅದಕ್ಕೆ 46,000 ಇದೆ. ಬಟ್ ನಾನು ಇದರಲ್ಲಿ ತೊಗೊಂಡು 1,200 ರುಪೀಸ್ ಏನೋ ಬುಕ್ ಮಾಡಿದ್ದೀನಿ. ಇನ್ನೇನು ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಯಾವ ರೀತಿ ಕಿಚ್ಚ ಸುದೀಪ್? ನಮ್ಮ ಆಫೀಸಲ್ಲೂ ಕೂಡ ಅಷ್ಟೇ, ನಾನೇ ಕೇಕ್ ತಗೊಂಡೋಗಿ ಕಟ್ ಮಾಡಿ ಎಲ್ಲರಿಗೆ ಹಂಚಿ ತಿನ್ನಿಸಿ, ನನ್ನ ಕ್ಲೋಸ್ ಟೀಮ್ ಸರ್ಕಲ್ ಇರುತ್ತೆ ಗೊತ್ತಾ, ಅವಾಗ ನಾನೇ ಊಟ ಕರ್ಕೊಂಡು ಹೋಗ್ತೀನಿ. ಅಂತ ದೊಡ್ಡ ಹೋಟ್ಲಿಗೆ ಹೋಗಲ್ಲ. ನಮ್ಮದೇ ನನ್ನ ಫ್ರೆಂಡ್ಸಲ್ಲಿ ತುಂಬ ಜನ ಹೋಟ್ಲಿದ್ದಾರೆ. ಏರ್ಪೋರ್ಟಲ್ಲೇ ಹೋಟೆಲ್ ಮಾಡಿದ್ದೀನಿ ಅಂದರೆ ನನಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರ್ತಾರೆ ಹೋಟ್ಲು. ಅವ್ರ ಜೊತೆ ಹೋಗಿ ಊಟ ಮಾಡ್ಕೊಂಡು ಆರಾಮಾಗಿ ಬರ್ತೀವಿ. ಇವತ್ತು ಮಧ್ಯಾಹ್ನದಿಂದ ಹೇಳಿದ್ದೀನಿ, ಇವತ್ತು ನಾಳೆ ನಾಡಿದ್ದು 3 ದಿನ ಆಫೀಸ್ಗೆ ಹೋಗಲ್ಲ ಹೇಳಿದ್ದೀನಿ. ಪ್ರತಿ ವರ್ಷವೂ ಅಷ್ಟೇ ನನ್ನ ಆಫೀಸಲ್ಲಿ ನನಗೊಂದು ತುಂಬ ಖುಷಿ ಏನಂದರೆ, ಯಾವತ್ತೂ ಅಷ್ಟೇ ನಮ್ಮ ಆಫೀಸಲ್ಲಿ ಸುದೀಪ್ ಸರ್ ಬರ್ಡೇ ಇದೆ ಹೋಗ್ತೀನಿ ಅಂದವ್ರಿಗೆ, ಅದು ಕ್ಲೈಂಟೇ ಬರಲಿ ಯಾರೇ ಬರಲಿ ನನಗೆ ರಜಾ ಕೊಡ್ತಾರೆ. ಅದೇನೋ ಗೊತ್ತಿಲ್ಲಪ್ಪ, ಸರ್ ನಾನು ಸುದೀಪ್ ಸರ್ನ ನೋಡೋಕೆ ಹೋಗ್ಬೇಕು, ಸರಿಯಪ್ಪ ಕೊಡ್ತೀವಿ. ನಮ್ಮ ಬಾಸ್ ಇರೋದು ಚೆನ್ನೈಯಲ್ಲಿ ಇರ್ತಾರೆ, ಬ್ಯಾಂಗ್ಳೂರಲ್ಲಿ ಇರ್ತಾರೆ. ಮೇಲ್ ಮಾಡಿದರೆ ಅವ್ರು ಓಕೆ ಅಂತಾರೆ. ನಾವು ಇಷ್ಟು ಫೈನಲಿ ಸುದೀಪ್ ಅವ್ರಿಗೆ ಯಾವ ರೀತಿ ಬರ್ತ್ಡೇ ವಿಶಸ್ ಅನ್ನ ತಿಳಿಸ್ತೀರಾ ಅಂತ? ವಿಶ್ ಯು ಹ್ಯಾಪಿ ಬರ್ಡೇ ಬಾಸ್, ನೀವು 100 ವರ್ಷ ಚೆನ್ನಾಗಿರಿ. ನೀವು ಹೇಳಿರೋ ಮಾತೆಲ್ಲ ತುಂಬ ಖುಷಿ ಆಯಿತು. ನಾವು ನಿಮ್ಮನ್ನು ಇದೇ ಥರ ಫಾಲೋ ಮಾಡ್ತೀವಿ. ನೀವು ನಮಗೊಂಥರ ದೇವರಿದ್ದಂಗೆ, ಗುರುಗಳಿದ್ದಂಗೆ, ಎಲ್ಲ ನೀವು ನಮ್ಮ ಏನು ಆಯುಸ್ ಇದೆ ಬೇಕಾದ್ರೆ ನಿಮಗೆ ಕೊಡ್ತೀವಿ, ನೀವು ಚೆನ್ನಾಗಿರಿ ಸರ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಇದಾಗಿತ್ತು ಕಿಚ್ಚ ಸುದೀಪ್ ಅವರನ್ನ ಭೇಟಿಯಾಗಿ ಬರ್ತ್ಡೇ ವಿಶಸ್ ಅನ್ನ ತಿಳಿಸಿ ಕಿಚ್ಚ ಸುದೀಪ್ ಅವರಿಗೆ ಹುಟ್ಟುಹಬ್ಬದ ದಿನ ಕೆನ್ನೆಗೆ ಮುತ್ತು ಕೊಟ್ಟಿರುವಂತಹ ಅಭಿಮಾನಿಯ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.